ಕಷ್ಟ. ಬಿಡದಿ ಸಮೀಪದ 2 ಹಳ್ಳಿಗಳ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ರೈತರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಸಾಥ್ ನೀಡ್ತಾ ಇರುವಂಥದ್ದು. ರೈತರ ಪರವಾಗಿ ಹೋರಾಟಕ್ಕೆ ಇಳಿದಿರುವಂತಹ ದಳಪತಿಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದು. ಸೊ ರೈತರಿಗೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು ಸಾಥ್ ನೀಡ್ತಾ ಇದ್ದಾರೆ. ಇದೀಗ ರೈತರ ಪರವಾಗಿ ಹೋರಾಟಕ್ಕೆ ಇಳಿದಿರುವಂಥದ್ದು ಬಿಜೆಪಿ ಮತ್ತು ದಳಪತಿಗಳು. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಈ ಮುಖಾಂತರವಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಸಪೋರ್ಟ್ ಮಾಡುವುದಿಲ್ಲ ಅನ್ನೋದನ್ನು ರೈತರು ಹೇಳ್ತಾ ಇದ್ದಾರೆ. ಪ್ರತಿಭಟನೆಯ ಹಾದಿಯನ್ನು ಈ ಮುಖಾಂತರವಾಗಿ ಹಿಡಿತಾ ಇರೋದು. ಇವರಿಗೆ ಬಿಜೆಪಿ ಮತ್ತು ಜೆಡಿಎಸ್ನವರ ಸಾಥ್ ಕೂಡ ಸಿಗ್ತಾ ಇದೆ. ನೋಡಿ, ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಅವರ ಒಂದು ಕನಸು. ಆದರೆ ಇದೀಗ ವಿಘ್ನ ಎದುರಾಗ್ತಾ ಇದೆ, ಸಮಸ್ಯೆ ಎದುರಾಗ್ತಾ ಇದೆ. ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ರೈತರು ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನು ರೈತರು ಹೇಳ್ತಾ ಇರೋದು. ರೈತರ ಪರವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಸಾಥ್ ನೀಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಪ್ಲಾನ್ಗೆ ಎಚ್.ಡಿ.ಕೆ ಕೊಡ್ತಾರಾ ಟಕ್ಕರ್ ಅನ್ನೋ ಪ್ರಶ್ನೆ. ರೈತರ ಹೋರಾಟಕ್ಕೆ ಬೆಂಬಲ ಕೊಡೋದ್ರ ಮುಖಾಂತರವಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಡಿಸಿಎಂ ಲೆಕ್ಕಾಚಾರಕ್ಕೆ ಕೌಂಟರ್ ಕೊಡೋದಕ್ಕೆ ಮುಂದಾದ್ರ ಎಚ್.ಡಿ.ಕೆ. ರೈತರ ಮನವೊಲಿಸಿ ತಿರುಗೇಟನ್ನು ನೀಡ್ತಾರಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ಗೆ ಇದೀಗ ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಎಚ್.ಡಿ.ಕೆ ಮುಂದಾಗಿದ್ದಾರಾ? ಡಿಸಿಎಂ ಲೆಕ್ಕಾಚಾರವನ್ನು ತಲೆಕೆಳಗೆ ಮಾಡಬೇಕು ಅಂತಾನೆ ಎಚ್.ಡಿ.ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರೈತರ ಮನವೊಲಿಸಿ ಇವರತ್ತಕ್ಕೆ ಸೆಳ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಅಗೇನ್ ಇಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ.ಕೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಬಹುದಾದ ಸಾಧ್ಯತೆಗಳಿದೆ. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಸಂಕಷ್ಟ ಎದುರಾಗ್ತಿರುವಂಥ ಬೆನ್ನಲ್ಲೇ ಇದೀಗ ಅದರ ಇನ್ನೊಂದು ತಂತ್ರ, ಸ್ಟ್ರಾಟಜಿಗಳು ಮುನ್ನೆಲೆಗೆ ಬರ್ತಾ ಇದೆ. ರೈತರ ಪರವಾಗಿ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಇದೀಗ ನಿಂತಿರೋದು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಬೇಕು, ಟಕ್ಕರ್ ಕೊಡಬೇಕು ಅಂತ ಈ ಪ್ಲಾನ್ ಮಾಡ್ಕೊಂಡಂಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇದೀಗ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಎದುರಾಗ್ತಾ ಇದೆ. ಇದನ್ನು ಹೇಗೆ ಬಗೆಹರಿಸ್ಕೊಳ್ಬೋದು? ಡಿ.ಸಿ.ಎಂಗೆ ಇದು ಯಾವ ಥರ ಹೊಸ ತಲೆನೋವು ಆಗ್ಬೋದು? ಮತ್ತು ಬಿಜೆಪಿ ಜೆಡಿಎಸ್ ಇದನ್ನು ಹೇಗೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ? ನೀತಿ ಸರ್ಕಾರ ಹಾಗೂ ವಿಪಕ್ಷಗಳಾದಂತಹ ಜೆಡಿಎಸ್ ನಡುವೆ ಮತ್ತೊಂದು ಹೋರಾಟ ಸಿದ್ಧವಾಗ್ತಾ ಇರೋದಕ್ಕೆ ವೇದಿಕೆ ಈಗಾಗಲೇ ಸಿದ್ಧವಾಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗ ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ. ಈ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಸಾಕಷ್ಟು ಒಂದಿಷ್ಟು ಪ್ಲಾನ್ಗಳನ್ನ ಈಗ ಸರ್ಕಾರ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರಿನ ಸಮಗ್ರ ಉಪನಗರ ಯೋಜನೆಗೆ ಬಿಡದಿ ಟೌನ್ಶಿಪ್ ಬಳಿ ಸುಮಾರು ಸಾವಿರಾರು ಎಕರೆ ಜಮೀನನ್ನ ಗುರುತಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಹೋರಾಟ, ಪರ ವಿರೋಧ ಚಟುವಟಿಕೆಗಳು ಶುರುವಾಗಿರುವಂತದ್ದು. ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಪ್ಲಾನ್ಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಏನೆಲ್ಲ ಒಂದು ರೈತರು ಹೋರಾಟಗಳು ಆಗ್ತಾ ಇದೆ. ರೈತರ ಹೋರಾಟಕ್ಕೆ ಈಗ ಒಂದು ಕಡೆ ಸರ್ಕಾರದಿಂದ ಮನವೊಲಿಕೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹೋರಾಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅಂದ್ರೆ ಕೃಷಿ ಜಮೀನನ್ನ ವಶಪಡಿಸಿಕೊಳ್ಳೋದು ಬೇಡ ಎಂಬ ವಿಚಾರವನ್ನ ಮುಂದಿಟ್ಕೊಂಡು ಈಗ ಅಲ್ಲಿನ ಸ್ಥಳೀಯ ರೈತರು ಸಾಕಷ್ಟು ಹೋರಾಟಕ್ಕೆ ಇಳಿದಿರುವಂತದ್ದು. ಈಗಾಗಲೇ ಕಳೆದ 10 ದಿನಗಳಿಂದ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಈ ಹೋರಾಟಕ್ಕೆ ಬಿಜೆಪಿ ಸೇರಿದಂತೆ ಜೆಡಿಎಸ್ ನಾಯಕರು ಕೂಡ ಕೈ ಜೋಡಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಪತ್ರವನ್ನ ಬರೆದಿದ್ದು, ಕೃಷಿ ಭೂಮಿಯಾಗಿದೆ, ರೈತರಿಗೆ ಅನ್ಯಾಯ ಆಗುತ್ತೆ, ಹಾಗಾಗಿ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು, ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋದನ್ನ ಬಿಡಬೇಕು ಎಂಬ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ರು. ಅದೇ ಪತ್ರ ಬರೆಯೋದರ ಮೂಲಕ ಅಲ್ಲಿನ ರೈತರ ಸಮಸ್ಯೆಗಳಿಗೆ ಒಂದು ಸ್ಪಂದಿಸುವಂತ ಕೆಲಸವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ರು. ಆನಂತರ
ಹೋರಾಟಕ್ಕೆ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅಂದ್ರೆ ಸರ್ಕಾರದ ನಿರ್ಧಾರಕ್ಕೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಸರ್ಕಾರದ ವಿರುದ್ಧ, ಅದರಲ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಮತ್ತೊಂದು ಆ ಹೋರಾಟಕ್ಕೆ ವೇದಿಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ರೈತರ ಮನವೊಲಿಸೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಹಾಗಾಗಿ ಈ ಹೋರಾಟದಲ್ಲಿ ಯಾರು ಯಶಸ್ವಿ ಆಗ್ತಾರೆ, ಒಂದು ಕಡೆ ಹೋರಾಟದಿಂದ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳುವಂತ ಒಂದು ಕೆಲಸಕ್ಕೆ, ಅಂದ್ರೆ ಒಂದು ಪ್ರಯತ್ನಕ್ಕೆ, ಒಂದು ಯಶಸ್ಸಿಗೆ ಜೆಡಿಎಸ್ ನಾಯಕರು ಮುಂದಾಗ್ತಾರ, ಅಥವಾ ರೈತರ ಒಲಿಸಿ